ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ರಕ್ಷಿತಾ ಹಾಗೂ ಧ್ರುವಂತ್ ರವರು. ರಕ್ಷಿತಾ ಮನೆ ಒಳಗಡೆನೆ ಎಂಟ್ರಿ ಕೊಡ್ತಾ ಇದ್ದಾಗೆ ಕಾವ್ಯ ಹಾಗೂ ಸ್ಪಂದನ ಅವಳನ್ನು ಮಾತನಾಡಿಸುವುದೇ ಇಲ್ಲ. ಆದರೆ ಗಿಲ್ಲಿ, ರಘು ಹಾಗೂ ರಜತ್ ರವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಅದರಲ್ಲೂ ರಘುರವರು ರಕ್ಷಿತಾಳನ್ನು ತಬ್ಬಿಕೊಂಡು ಅಳಲು ಸ್ಟಾರ್ಟ್ ಮಾಡ್ತಾರೆ. ಹಾಗೆ ರಜತ್ ರವರು ಅಯ್ಯೋ ನಾನು ನಿನ್ನನ್ನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ ರಕ್ಷು ಅಂತ ಅವರು ಕೂಡ ತಪ್ಕೊಳ್ತಾರೆ. ಆದರೆ ಗಿಲ್ಲಿ ಮಾತ್ರ ಒಂದು ಅಕ್ಕೊಟ್ಬಿಟ್ಟು ನನಗೆ ಗೊತ್ತಿತ್ತು ನೀನು ಒಂಥರ ಪಾರ್ಥೇನಿಯಂ ಗಿಡ ಇದ್ದಂಗೆ, ನಿನ್ನ ಎಷ್ಟೇ ಕಿತ್ತಾಕಿದ್ರು ಮತ್ತೆ ಬರ್ತಾನೆ ಇರ್ತೀಯ ಅಂತ ಪಾರ್ಥೇನಿಯಂ ಅಂದರೆ ಕಾಂಗ್ರೆಸ್ ಗಿಡಕ್ಕೆ ಹೋಲಿಸ್ತಾರೆ. ರಕ್ಷಿತಾ, ಗಿಲ್ಲಿ ನಾನು ನಿನ್ನ ಟಿವಿಯಲ್ಲಿ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಿದ್ದೆ, ನೀನು ಸಿಕ್ಕಾಪಟ್ಟೆ ಫನ್ ಮಾಡ್ತೀಯ, ನಂಗಂತೂ ನೀನು ನೋಡಿದ್ರೆ ನಗು ಬರ್ತಿತ್ತು ಅಂತ ಫನ್ ವಿಚಾರಗಳನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ತಿರ್ತಾಳೆ. ಇದನ್ನು ನೋಡಿದ ಕಾವ್ಯ ಹಾಗೂ ಸ್ಪಂದನಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಆದರೆ ಧ್ರುವಂತ್ ಎಂಟ್ರಿ ಕೊಟ್ಟಿದ್ದನ್ನು ನೋಡಿ ರಜತ್ ಇವನ್ ಯಾಕಪ್ಪ ಬಂದ ಅಂತ ಮನೆಯವರೆಲ್ಲ ಬೇಜಾರು ಮಾಡ್ಕೊಳ್ತಾರೆ. ಆದರೆ ಅಶ್ವಿನಿ, ಸೂರಜ್, ರಾಶಿಕಾ, ಸ್ಪಂದನ, ಕಾವ್ಯರೆಲ್ಲ ಧ್ರುವಂತ್ ರವರನ್ನೇ ಮಾತನಾಡಿಸಲು ಮೊದಲು ಹೋಗ್ತಾರೆ. ಹಾಗೆಯೇ ಇವತ್ತಿನ ಎಪಿಸೋಡ್ನಲ್ಲಿ ಯಾರ್ಯಾರಿಗೆ ಕ್ಲಾಸ್ ಇದೆ ಅಂತ ಕೂಡ ಹೇಳ್ತೀನಿ ಬನ್ನಿ. ಮೊದಲಿಗೆ ರಾಶಿಕಾರವರಿಗೆ ಕಿಚ್ಚ ಸರ್ ಕ್ಲಾಸ್ ತಗೊಳ್ತಾರೆ. ನೀನು ಕ್ಯಾಪ್ಟನ್ ಆಗಿ ಓಕೆ ಆದರೆ ಉಸ್ತುವಾರಿಯಾಗಿ ನಿನಗೆ 0 ಮಾರ್ಕ್ಸ್ ಸಿಗುತ್ತೆ ಅಂತಾನೆ ಹೇಳ್ತಾರೆ. ಹಾಗೆ ರಾಶಿಕನ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿನಗೆ ಇಷ್ಟ ಆದವ್ರಿಗೆ ಅಂದ್ರೆ ನೀನು ಫೇವರಿಸಮ್ ಮಾಡ್ದ ಆಟದಲ್ಲಿ ಅಥವಾ ಕನ್ಫ್ಯೂಸ್ ಆಯ್ತಾ ನಿಜ ಹೇಳು ಅಂತ ಹೇಳ್ತಾರೆ. ಆಗ ರಾಶಿಕ ಹೇಳ್ತಾರೆ, ಇಲ್ಲ ಸರ್ ನಿಜವಾಗ್ಲೂ ನಾನು ಯಾರಿಗೂ ಫೇವರಿಸಮ್ ಮಾಡಿಲ್ಲ, ಆದರೆ ನನಗೆ ನಿಜವಾಗ್ಲೂ ಕನ್ಫ್ಯೂಸ್ ಆಯಿತು, ಅದಕ್ಕೋಸ್ಕರ ಇಷ್ಟೆಲ್ಲ ಆಗಿದೆ ಆಟದಲ್ಲಿ ಅಂತ ರಾಶಿಕ್ ಅವ್ರು ಕೂಡ ಹೇಳಿದ್ದಾರೆ. ಅದೇ ರೀತಿ ಈಗ ಚೈತ್ರಾಗಂತೂ ಫುಲ್ ಕ್ಲಾಸ್ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ನೀನು ಇಲ್ಲಿ ಚಿಕ್ಕ ಮಕ್ಕಳ, ನೀವು ಕೈ ಕಾಲು ಗಿಂಚ್ಕೊಂಡು ಅಥವಾ ಉಕ್ಕೊಂಡು ಬಾಯಿಲ್ ಉಕ್ಕೊಂಡು ನೋಡೋರು ಆಚೆಗಡೆ ಹೆಂಗ್ ನಗ್ತಿರ್ತಾರೆ ಗೊತ್ತಾ? ಏನು ಚಿಕ್ಕ ಮಕ್ಳು ಕಿತ್ತಾಡ್ತಿರೋ ಒಂದು 12-13 ವರ್ಷದ ಮಕ್ಳು ಕಿತ್ತಾಡ್ತಿದ್ದೀರಾ, ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ವ ಅಂತ ಚೈತ್ರಾಗ ಉಗ್ದಿದ್ದಾರೆ. ಆದರೆ ಇನ್ನೂ ಉಗ್ಯೋಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆಲ್ರೆಡಿ ಚೈತ್ರ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಸರ್ ನಮಗೆ ಹೊರಗಡೆ ನಮ್ಮ ಫ್ಯಾಮಿಲಿ ನೋಡ್ತಾ ಇರ್ತಾನೆ, ನನಗೆ ಈಗ ಮದುವೆ ಆಗಿದ್ದು ನಂಗೆ ಗಂಡ ನೋಡ್ತಾ ಇರ್ತಾನೆ, ಇವನು ರಜತ್ತು ಸೀಸನಲ್ಲಿ ಹಿಟ್ಟಾಯ್ತು ಅಂತ ನನ್ನ ಸುಳ್ಳಿ ಅಂತ ಕರಿತಾನೆ, ಅದಕ್ಕೆ ನನಗೆ ಸ್ವಲ್ಪ ಬೇಜಾರಾಗುತ್ತೆ, ಈ ಥರ ಎಲ್ಲ ಡ್ರಾಮಾ ಸ್ಟಾರ್ಟ್ ಮಾಡಿಬಿಡ್ತಾಳೆ. ಆಗ ಕಿಚ್ಚ ಸುದೀಪ್ ಸರ್ ಕೇಳ್ತಾರೆ, ನಾನೇನು ಹೇಳ್ತಿದ್ದೀನಿ, ನೀನೇನು ಹೇಳ್ತಿದ್ದೆ, ಎಲ್ಲಿಂದ ಪಾಯಿಂಟ್ ತೊಗೊಂಡು ಹೋಗ್ತಿದ್ಯಾ ಅಂತ ಸುದೀಪ್ ಸರ್ ಅಲ್ಲೂ ಕೂಡ ವಾಯ್ಸ್ ರೈಸ್ ಮಾಡ್ತಾರೆ.